ಸಿಎಂ ತವರಿನಲ್ಲಿ ಡಿಸಿಎಂ ಡಿಕೆಶಿ ಬೆನ್ನಿಗೆ ನಿಂತ ಒಕ್ಕಲಿಗರು. ಡಿಕೆಶಿ ನಾಳೆಯೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿ. ನೂರ 1 ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾ ಘಟಕದಿಂದ ಈ ಒಂದು ಪೂಜೆ ನೆರವೇರಿಸಲಾಗಿದೆ. ಯಾವುದೇ ವಿಘ್ನ ಇಲ್ಲದೆ ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿ ಈಡುಗಾಯಿ ಒಡೆದು ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಒಕ್ಕಲಿಗರು. ಡಿಕೆಶಿ ಪಕ್ಷಕ್ಕಾಗಿ ಕಷ್ಟಪಟ್ಟು ದುಡಿದಿದ್ದಾರೆ. ಅವರು ಪಕ್ಷದ ಕಟ್ಟಾಳು ಅಂತ ಹೇಳಿರುವಂತದ್ದು. ಸಿದ್ದು ಗೌರವಿತವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲವಾದಲ್ಲಿ ಒಕ್ಕಲಿಗರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ. ಡಿಕೆಶಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರುತ್ತೆ ಅಂತ ಹೇಳಿರುವಂತದ್ದು. ಮೈಸೂರಿನಲ್ಲಿ ಡಿಸಿಎಂ ಡಿಕೆಶಿ ಬೆಂಬಲಿಗರ ಹೇಳಿಕೆ ಇದು. ಸಿಎಂ ತವರಿನಲ್ಲಿ ಡಿಸಿಎಂ ಡಿಕೆಶಿ ಬೆನ್ನಿಗೆ ನಿಂತ ಒಕ್ಕಲಿಗರು. ಡಿಕೆಶಿ ನಾಳೆಯೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ. 101 ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾ ಘಟಕದಿಂದ ಈ ಒಂದು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದು, ಯಾವುದೇ ವಿಘ್ನ ಇಲ್ಲದೆ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಅಂತ ಹೇಳಿ ಈಡುಗಾಯಿ ಹೊಡೆದು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಒಕ್ಕಲಿಗ ಸಮಾಜದವರು. ಡಿಕೆಶಿ ಪಕ್ಷಕ್ಕಾಗಿ ಕಷ್ಟಪಟ್ಟು ದುಡಿದಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಸಿಎಂ ಕೂಡ ಗೌರವಿತವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಸಿದ್ದರಾಮಯ್ಯ ಅವರು, ಇಲ್ಲದಿದ್ರೆ ಒಕ್ಕಲಿಗರ ಕೆಂಗಣ್ಣಿಗೆ ಗುರಿಗೆ ಆಗಬೇಕಾಗುತ್ತೆ. ಡಿಕೆಶಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ಇರುತ್ತೆ ಅಂತ ಹೇಳಿರುವಂತದ್ದು. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಹೇಳಿಕೆ. ಕಳೆದ 4 ದಶಕಗಳಿಂದ ಏನು ಕಾಂಗ್ರೆಸ್ಗಾಗಿ ಕಾಂಗ್ರೆಸ್ನ ಶಿಸ್ತಿನ ಶಿಪಾಯಿ, ಟ್ರಬಲ್ ಶೂಟರ್, ಆಪತ್ ಬಾಂಧವ ಅಂತ ಹೇಳುವಂಥ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗ ಸುಯೋಗ ಬಂದಿದೆ. ನಮ್ಮ ಕನ್ನಡಿಗರಿಗೆಲ್ಲ ಬಹಳ ಖುಷಿಯಾದಂಥ ವಿಚಾರ. ಯಾಕೆ ಅಂದರೆ ಕಳೆದ 3 ವರ್ಷ 2 ವರ್ಷ ಸಿದ್ದರಾಮಯ್ಯ ಅವರಿಗೆ, 2 ವರ್ಷ ಡಿಕೆ ಅವರಿಗೆ ಅಂತ ಮಾತುಕತೆ ಆಗಿತ್ತು. ಆದರೂ ಸಹ 6 ತಿಂಗಳು ತಡವಾಗಿದೆ. ಸಿದ್ದರಾಮಯ್ಯನವರು JDSನಿಂದ ಕಾಂಗ್ರೆಸ್ಗೆ ಬಂದು ವಲಸಿಗರಾಗಿ 5 ವರ್ಷ ಸಂಪೂರ್ಣ ಅಧಿಕಾರನ ಅನುಭವಿಸಿದ್ರು. ಜೊತೆಗೆ ಈಗ 3 ವರ್ಷನೂ ವಹಿಸಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ ಬಿಟ್ಕೊಡ್ತಾ ಇದ್ದಾರೆ. ಹಾಗೂ ಡಿಕೆ ಶಿವಕುಮಾರ್ ಅವರ ಏನು 40 ವರ್ಷಗಳಿಂದ ಕನಸು ಕಾಣ್ತಾ ಇದ್ರು, ಆ ಸುಯೋಗ ಬಂದಿದೆ. ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲ ಕನ್ನಡ ನಾಡಿನ ನೆಲ ಜಲ ಭಾಷೆಗಳ ಬಗ್ಗೆ ಹಾಗೂ ಬಡವರ ಬಗ್ಗೆ ಒಳ್ಳೆ ಏನು ಈಗ ಇದನ್ನು ಕೊಡ್ತಾ ಇದ್ದಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಲಿ. ಈ ದಿನ ನಿಜಕ್ಕೂ ಅವರಿಗೆ ಸಲ್ಲಬೇಕಾದಂಥದ್ದು. ಯಾಕಂದರೆ ಕಳೆದ 40 ವರ್ಷಗಳಿಂದ ಭಾಳ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ, ಅದರಲ್ಲೂ ರಾಜ್ಯಾಧ್ಯಕ್ಷರಾದಂಥ ಸಮಯದಲ್ಲಿ ಈಗ ಅಧಿಕಾರಕ್ಕೆ ಬರುವಂಥ ಸಮಯದಲ್ಲಿ ಏನು ಅವರು ಮೊದಲೇ ಹೇಳೋದು ಚುನಾವಣೆ ಮುಂಚೆನೇ 135 ಸೀಟ್ ಮೇಲೆ ಗೆಲ್ತೀವಿ ಅಂತ. ಹಂಗೆ ಹೇಳಿ ಗೆದ್ದಂಥ ಏಕೈಕ ವ್ಯಕ್ತಿ ಡಿಕೆ ಶಿವಕುಮಾರ್ ಅವರು ಈಗ ಆದಷ್ಟು ಬೇಗ ಇಂದು ನಾಳೆನೇ ಪ್ರಮಾಣ ವಚನ ಸ್ವೀಕರಿಸಲಿ ಅಂತ, ಯಾವುದೇ ವಿಘ್ನಗಳಿಲ್ಲದೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಯಾವುದೇ ವಿಘ್ನಗಳಿಲ್ಲದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಇಂದು 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ